ನೀನು ಚಿಂತೆ ಮಾಡಬೇಡ. ಎಷ್ಟು ದುಡ್ಡು ಹೋಗಬೇಕಿತ್ತೋ ಅದು ಹೋಗಿ ಆಯಿತು. ಇವಾಗ ದುಡ್ಡು ಎಲ್ಲಿಗೂ ಹೋಗಲ್ಲ, ಇನ್ನು ಮುಂದೆ ಮನೆಗೆ ಬರುತ್ತೆ. ನಿನ್ನ ಜಾಬ್ಗೆ ಏನು ಪ್ರಾಬ್ಲಮ್ ಆಗಿದೆ, ನೀನು ಅದಕ್ಕೂ ಯೋಚನೆ ಮಾಡಬೇಡ. ನಿನ್ನ ತಪ್ಪಿತ್ತು, ಆದರೂ ನನ್ನ ಆಶೀರ್ವಾದದಿಂದ ಕೆಲವು ಕೆಲಸಗಳು ಆರಾಮಾಗಿ ಆಗೋಗುತ್ತೆ. ಅದು ಹೇಗಾಯಿತು ಅಂತಲೂ ನಿನ್ನ ಹತ್ರ ಗೊತ್ತಾಗಲ್ಲ. ಏನೇ ಪ್ರಾಬ್ಲಮ್ ಬಂದ್ರೂ ಅದು ಬೇರೆ ಕಡೆ ಹೋಗುತ್ತೆ. ಹಾಗೆ ನಿನ್ನ ಸ್ಯಾಲ್ರಿ ಅದು ನಿನಗೆ ಸಿಗುತ್ತೆ. ನೀನು ಚಿಂತೆ ಮಾಡಬೇಡ. ಏನೋ ಪ್ರಾಬ್ಲಮ್ ಆಗಿದ್ದರಿಂದ ನೀನು ಮಾಡ್ತಾ ಇದ್ದಂತಹ ಪಾರಾಯಣ ನಿಂತೋಯ್ತು ಅಂದ್ಕೋಬೇಡ. ನನ್ನ ಇಚ್ಛೆ ಇತ್ತು ನೀನು ರೆಸ್ಟ್ ಮಾಡಬೇಕು ಅನ್ನೋದು. ನಿನ್ನ ಜೊತೆ ನಾನು ಪಾರಾಯಣ ಮಾಡಬೇಕು ಅಂದರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದ ಹಾಗೆ ಪಾರಾಯಣ ಮಾಡಿಸ್ತೀನಿ, ಗೊತ್ತಿದೆ ಅಲ್ವಾ? ಆದರೆ ಇವಾಗ ನನಗನ್ಸಿದ್ದು ನಿನ್ನ ಬಾಡಿಗೆ ತುಂಬಾ ರೆಸ್ಟ್ ಬೇಕು ಅಂತ. ಹಾಗಾಗಿ ನೀನು ರೆಸ್ಟ್ ಮಾಡು. ನೀನು ಜನರ ಕಥೆಗಳನ್ನ, ಅನುಭವಗಳನ್ನ ಕೇಳಿದೆಯಾ, ಹಾಗಾಗಿ ನಿನಗೂ ಅನಿಸುತ್ತೆ ಅಲ್ವಾ ನಾನು ಸಚ್ಚರಿತೆ ಪಾರಾಯಣ ಮಾಡಬೇಕು ಅಂತ. ನೀನು ಶುರು ಮಾಡಿದ್ರೆ ಬರೀ 3 ದಿನದಲ್ಲಿ ಫುಲ್ಲು ಸಚ್ಚರಿತೆಯನ್ನು ಮುಗಿಸ್ತೀಯ. ಮೊದಲು ಹೇಗೆ ಸ್ಟಾರ್ಟ್ ಮಾಡು ಅಂದರೆ, ದಿನ 2 ಅಧ್ಯಾಯವನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡು. ಪ್ರತಿದಿನ ನೀನು ಹೀಗೆ ಮಾಡಿದ್ರೆ ನಿನ್ನ ವಿಶ್ವಾಸ ಸಾಯಿ ಸಚ್ಚರಿತೆಯ ಮೇಲೆ ಜಾಸ್ತಿ ಆಗುತ್ತೆ. ಹಾಗೆ ನಿನ್ನ ಶಕ್ತಿನೂ ಹೆಚ್ಚಾಗತ್ತೆ. ಇವಾಗ ನೀನು ಸ್ವಲ್ಪ ಹೊತ್ತು ಕೂರೋಕ್ಕಾಗದೆ ಒದ್ದಾಡ್ತೀಯ ಅಲ್ವಾ? ಮುಂದೆ ಗಂಟೆ ಕೂತ್ಕೊಂಡು ಪೂರ್ತಿ ಪಾರಾಯಣ ಮಾಡ್ತೀಯ. ಯಾವುದೇ ಸಂಕಲ್ಪ ಇಲ್ಲದೆ ಸ್ಟಾರ್ಟ್ ಮಾಡು. ಆದರೆ ದಿನ 1 ಇಲ್ಲ 2 ಅಧ್ಯಾಯ ಅಷ್ಟೇ ಓದು. ಮುಂದೆ ಅಧ್ಯಾಯಗಳ ಸಂಖ್ಯೆಯನ್ನು ಜಾಸ್ತಿ ಮಾಡು. ಆದರೆ ನೀನು ಯೋಚನೆ ಮಾಡು. ನೀನು ಅಗತ್ಯ ಇಲ್ಲದ ಸಮಯದಲ್ಲಿ ಕೂಡ ಪ್ರತಿ ತಿಂಗಳು ನಿನ್ನ ಸ್ಯಾಲ್ರಿ ಬಂದ ತಕ್ಷಣ ಗಿಫ್ಟ್ ಕೊಡೋಕ್ಕೆ ಹೊರಡ್ತೀಯ. ಅದನ್ನು ಕೊಟ್ಟಿಲ್ಲ ಅಂದಿದ್ದರೆ ಇವತ್ತು ನಿನ್ನ ಸಮಯಕ್ಕೆ ಅಂತ ನಿನ್ನ ಹತ್ರ ದುಡ್ಡಿರ್ತಿತ್ತು. ವರ್ಷಕ್ಕೆ 1 ಸಾರಿ ಇಲ್ಲ 2 ಸಾರಿ ಮಾತ್ರ ಗಿಫ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡು. ಅಕೌಂಟ್ಗೆ ಅಮೌಂಟ್ ಬಂದ ತಕ್ಷಣ ಅದನ್ನು ಉಳಿಸ್ಕೋಬೇಕು ಅನ್ನೋ ಯೋಚನೆ ಕೂಡ ನಿನಗಿರೋದಿಲ್ಲ. ಎಲ್ಲನೂ ತಗೊಂಡೋಗಿ ಅಕೌಂಟಿಂದ ತೆಗೆದುಬಿಟ್ಟು ಎಲ್ರಿಗೂ ಏನಾದರೂ ಕೊಡಿಸ್ಬೇಕು, ಗಿಫ್ಟ್ ಕೊಡಬೇಕು ಅನ್ನೋದು ನಿನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಮೇ ಬಿ ಅಕೌಂಟ್ ಬ್ಯಾಂಕಿಗೆ ಹೋಗಬೇಕು ಅನ್ನೋ ಯೋಚನೆ ನಿನಗೆ ಇಲ್ದಲೇ ಇರೋದ್ರಿಂದ, ಫೋನಲ್ಲೇ ಎಲ್ಲನೂ ಮಾಡ್ಬೋದು ಅನ್ನೋದ್ರಿಂದ ಈ ತಪ್ಪುಗಳು ಕಾಣಿಸ್ತಿದೆ ಅನಿಸುತ್ತೆ. ನಿನ್ನ ಜೀವನ ತುಂಬ ಆಸಾನಾಗೋಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಹೀಗೆಲ್ಲ ಮಾಡ್ತಾ ಇದೆಯಾ? ನೀನು ಸ್ವಲ್ಪ ಯೋಚನೆ ಮಾಡಿದರೆ ಇವತ್ತು ನಿನ್ನ ಸಮಯಕ್ಕೆ ನಿನ್ನ ಹತ್ರ ಅಮೌಂಟ್ ಇರ್ತಾಯಿತ್ತು. ಈ ಅಭ್ಯಾಸನ ಇವತ್ತಿಂದನೇ ಸುಧಾರಣೆ ಮಾಡ್ಕೊ. ಖುಷಿಯಾಗಿರು, ನಗ್ನಗ್ತಾ ಇರು.